ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ. ಆಶ್ರಯಗಿರಿ ಪ್ರೇಯರ್ ಹೌಸ್ ಮುಖಾಂತರವಾಗಿ ಈ ಶಾರ್ಟ್ ಕ್ರಿಸ್ಟಿಯನ್ ಮೂವಿಯನ್ನು ಬಿಡುಗಡೆ ಮಾಡೋಕ್ಕಿದ್ದೇವೆ. ಆದುದರಿಂದ ದಯವಿಟ್ಟು ದೇವ ಮಕ್ಕಳೆಲ್ಲರೂ ಇದನ್ನು ನೋಡಿ ಸಹಕರಿಸಿ ಆಶೀರ್ವಾದ ಹೊಂದಿರಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ಆಶೀರ್ಕರವಾದ ಸಮಯಕ್ಕಾಗಿ ಸ್ತೋತ್ರ. ಪರಲೋಕ ರಾಜ್ಯದಿಂದ ಒದಗಿಸಲ್ಪಡದೆ ನಮಗೆ ಏನು ಸಿಕ್ಕುವುದಿಲ್ಲ ಎಂದು ವಾಕ್ಯ ಓದುವ ಪ್ರಕಾರವಾಗಿ ದೇವರೇ, ನೀನು ಕೊಟ್ಟಿದ್ದ ಜ್ಞಾನದಿಂದ ನಿನ್ನ ಸ್ವಾರ್ಥವನ್ನು ತಲುಪಿಸಬೇಕೆಂದು ನಿಮ್ಮ ಮಕ್ಕಳಾದ ನಾವುಗಳು ದೇವರ ಮಕ್ಕಳು ಸೇರಿ ಮಾಡಿದ ಈ ಶಾರ್ಟ್ ಫಿಲ್ಮ್ಗಾಗಿ, ಕ್ರಿಸ್ಟಿಯನ್ ಫಿಲ್ಮ್ಗಾಗಿ ಸ್ತೋತ್ರ ಮಾಡುತ್ತೇವೆ. ಇದು ಮುಖಾಂತರವಾಗಿ ಜನರಿಗೆ ದೇವರೇ ಒಂದು ದೊಡ್ಡ ಆಶೀರ್ವಾದ, ಒಂದು ಬಿಡುಗಡೆ. ಈ ಮುಖಾಂತರವಾಗಿ ಜನರು ನಿನ್ನ ವಾಕ್ಯವನ್ನು ಕೇಳುವಂತೆ, ನಿನ್ನ ವಾಕ್ಯವನ್ನು ಅರಿತುಕೊಳ್ಳುವಂತೆ ಈ ಫಿಲ್ಮ್ ಮೂಲಕವಾಗಿ ದಯಮಾಡಬೇಕೆಂದು ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹೀಗಾಗಿ ಪ್ರಯಾಸ ಪಟ್ಟಿದ್ದ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ಮುದಾದ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಟೈಮ್ ಇದೆಲ್ಲಪ್ಪ, ಅಲಾರಾಮ್ ಬಡ್ಕತೈತೆ. ಅಯ್ಯೋ, ಟೈಮ್ ಆಗೋಯ್ತು. ರವಿ, ನಾಷ್ಟ ಮಾಡ್ಕೊಂಡು ಹೋಗಪ್ಪ ಕಾಲೇಜ್ಗೆ. ಬೇಗ ಹೋಗ್ಬೇಕಮ್ಮ ಕಾಲೇಜ್ಗೆ, ಟೈಮ್ ಆಯ್ತು. ಬರ್ಲಾ? ರವಿ, ನಿಮ್ಮ ಸೇರಪ್ಪ, ಬರ್ತೀನಿ. ಕಾಸು ತಗೊಳಪ್ಪ, ನಾಷ್ಟ ಮಾಡ್ಕೊಂಡು ಹೋಗು. ಅದೇಮ್ಮ, ಹೋಗಿ ಬರ್ತೀನಿ. ಬಾಯ್. ನನ್ನ ಮಗ ಚೆನ್ನಾಗಿ ಓದ್ತಾನೆ, ದೇವರು ಚೆನ್ನಾಗಿಟ್ಟಿರ್ಲಿ. ಏನಪ್ಪ, ಚೆನ್ನಾಗಿದ್ದೀರಾ? ಓ, ಆರಾಮಾಗಿ. ಚೆನ್ನಾಗಿದ್ದೀನಿ. ಮೇಡಮ್ನವ್ರು ಪಾಠ ಮಾಡಿದ್ದು ಚೆನ್ನಾಗಿತ್ತಾ? ಅಯ್ಯೋ, ಚೆನ್ನಾಗಿತ್ತು. ಲಾಸ್ಟ್ ಎಕ್ಸಾಮ್ ಕೊಟ್ಟರು, ಯಾಕೆ ಕೇಳ್ತಿವ್ರು? ಯಾಕೆ, ಹೆಂಗಿತ್ತು? ಅಯ್ಯೋ, ಫುಲ್ ಸೈಕ್ ಆಗೋದೆ. ಯಾಕೋ ಇವತ್ತು ಕ್ಲಾಸ್ ಬೋರ್ ಅನಿಸ್ತಾ ಇತ್ತು. ನಿಮ್ಮ ಹೆಸರೇನು? ನನ್ನ ಹೆಸರು ನಿಶ್ಚಿತ. ನಿಮ್ಮ ಹೆಸರೇನು? ನನ್ನ ಹೆಸರು ಸಿಂಚನ. ನಿಮ್ಮ ಹೆಸರು? ಹೆಸರೇನು? ನನ್ನ ಹೆಸರು ಮಮತಾ. ನಿಮ್ಮ ಹೆಸರು? ನನ್ನ ಹೆಸರು ರಾಹುಲ್.
ಇವು ಕಾಲೇಜಿಗೆ ಓದಕ್ಕೆ ಬಂದವ ನಾಯಿಗಳ ಥರ ಕಿತ್ಲಾಡಕ್ಕೆ ಬಂದವ. ಹಾಂ ಏಯ್, ಕಾಲೇಜಿಗೆ ಓದಕ್ಕೆ ಬರ್ತೀರಾ ದನ ಕಾಯಿಗೆ ಬರ್ತೀರಾ? ಹಾಂ ಸರ್ ನಾನಲ್ಲ ಸರ್, ಇವನು ಸರ್ ನಾನಲ್ಲ ಸರ್, ಇವನೇ ಇವನೇ ಸರ್ ಫಸ್ಟ್ ಮಾತಾಡಿ ಸರ್. ಇವನೇ ಸರ್. ಏಯ್ ರವಿ, ಅತಿ ಆಯ್ತು ನಿಂದು. ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀನಿ ನಿಮ್ಮ ತಂದೆ ತಾಯಿನ ಕರೆಸಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ಹಾಂ ಕುತ್ಕೊಳ್ಳಿ. ಅಮ್ಮೋ, ಎಸ್ ಸರ್. ಮಮತಾ, ಎಸ್ ಸರ್. ರವಿ, ಎಸ್ ಸರ್. ರಾಹುಲ್, ಎಸ್ ಸರ್. ನಿಶಾ, ಎಸ್ ಸರ್. ಸಿಂಚನಾ, ಪ್ರೆಸೆಂಟ್ ಸರ್. ಯಶವಂತ್, ಎಸ್ ಸರ್. ಇವತ್ತಿನ ಪಾಠಕ್ಕೆ ಹೋಗೋಣ. ನೋಡಿ, ಸುತ್ತಲೂ ನೀರಿರುತ್ತದೆ, ಮಧ್ಯಭಾಗ ಮಾತ್ರ ಭೂಮಿ ಇರುತ್ತೆ. ಸರ್ ನಂಗೊಂದು ಡೌಟು. ಅಪ್ಪ ನಿನ್ನ ಡೌಟು ಬಂದು ಹೇಳಪ್ಪ. ಸರ್ ನಾವು ಇಲ್ಲಿರೋದಂತ ನೀವೇ ತಾನೇ ಸರ್ ಹೇಳಿತ್ತು. ನಮ್ಮ ಅಪ್ಪ ಕುರಿಗಳಿಗೆ ನೀರು ಕುಡಿಸ್ದಂಗೆ ದಿನಾಗ್ಲೂ ಮನೆ ತಕ್ಕೆ ಬಂದು ನೀರು ಕುಡಿಸ್ತಾರೆ, ಯಾಕೆ ಸರ್? ಪಾಠ ಕೇಳಕ್ಕೆ ಬಂದ, ನನಗೆ ನೀರು ಕುಡ್ಸಕ್ಕೆ ಬಂದ ಇವನು. ಒಂದು ಅರ್ಥ ಆಗಿಲ್ಲ ದೇವ್ರೇ. ಬಿಡಪ್ಪ, ನಿಮ್ಮ ಕುರಿಗೆ ನಾಳೆಯಿಂದ ನಾನೇ ನೀರು ಕುಡ್ಸ್ಕೊಂಡು ಬರ್ತೀನಿ. ಮಂತವ್ರು ಇರೋದ್ರಿಂದನೇ ಈ ದೇಶದಲ್ಲಿ ಮಳೆ ಹುಯ್ತೈತೆ ಚೆನ್ನಾಗಿ. ನಡಿಯಪ್ಪ, ಕೊಡು, ನಡಿ ನಡಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮ್ ಇನ್. ಡಿಯರ್ ಸ್ಟೂಡೆಂಟ್, ಈ ವರ್ಷದ ನಮ್ಮ ಕಾಲೇಜಿನಲ್ಲಿ ಕಲ್ಚರಿನ ವಾರ್ಷಿಕೋತ್ಸವ ಇದೆ. ಆದ್ದರಿಂದ ನಮ್ಮ ಈ ಸೆಕ್ಷನ್ನಿಂದ ಕಲ್ಚರಲ್ ಪ್ರೋಗ್ರಾಮ್ ಕೊಡುವಂಥವರು ಭಾಗವಹಿಸಿ. ಸರ್ ನಾನು ಕವನ ಹೇಳ್ತೀನಿ ಸರ್. ಹೌದಾ? ಈಗಲೇ ಒಂದು ಸರಿ ಹೇಳಪ್ಪ, ಏನು ಹೇಳ್ತೀಯೋ ಬಾ. ನಾನೊಂದು ಬರೆದೆನು ಪ್ರೇಮದ ಪತ್ರ, ಅದು ಹೋಯಿತು ಪ್ರಿನ್ಸಿಪಾಲ್ ಹತ್ರ. ಅಲ್ಲಿಂದ ಬಂತು ಟಿಸಿಯ ಪತ್ರ, ಅದು ಹೋಯಿತು ನಮ್ಮಪ್ಪನ ಹತ್ರ. ನಾನು ಎದರೆ ಹೋದೆ ವಿಷದ ಅಂಗಡಿ ಹತ್ರ. ಈಗ ಹೇಳ್ದೆ ನೀನು ನನ್ನ ಹತ್ರ, ನಾಳೆ ಹೋಗಿ ಹೇಳು ಸ್ಟೇಜ್ ಹತ್ರ. ಈಗ ಹೋಗಿ ಕೂತ್ಕೊಂಡು ಚೇರ್ ಹತ್ರ. ಭೂಮಿ ಮೇಲೆ ಇರೋ ಮರ, ಗಿಡ, ಪಕ್ಷಿಗಳು, ಪ್ರಾಣಿ ಚೆನ್ನಾಗಿದ್ದೀರಾ? ನಿಮ್ಮ ಮನೆ ಕಡೆ ಎಲ್ಲ ಚೆನ್ನಾಗವ್ರಾ? ಹಾಂ ಚೆನ್ನಾಗಿದ್ದಾರೆ. ನಿಮ್ಮ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ನಾನೇನೋ ನಿಮ್ಮನ್ನು ಕೇಳಬೇಕು ಅಂದ್ಕೊಂಡಿದ್ದೀನಿ, ಕೇಳಲ್ಲ? ಕೇಳಿ. ಯಾಕೇನಾಯ್ತು? ಹಾಂ, ಏನೂ ಇಲ್ಲ. ಏನೋ ಕೇಳಬೇಕು ಅಂತ ಹೇಳಿದ್ರ, ಏನು ಹೇಳಿ? ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ.
ನೀನಂದರೆ ನಂಗೆ ತುಂಬ ಇಷ್ಟ. ಐ ಲವ್ ಯು. ನೀವು ಅಂದರೆ ನಂಗೆ ತುಂಬ ಇಷ್ಟ. ಐ ಲವ್ ಯು ಟು. ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ರಾ? ಹೌದು. ಓಕೆ. ರಂಜಿತಮ್ಮ ಸ್ವರಾಜಮ್ಮನ ಮಗ ಅಲ್ವಾ, ಹುಡುಗಿ ಜೊತೆ ಹೋಯ್ತಾವ್ ನೋಡು. ಆ ಹುಡುಗಿ ಯಾರು? ಆ ಹುಡುಗಂಗೂ ಈ ಹುಡುಗಿಗೆ ಏನು ಸಂಬಂಧ? ಅವರಿಬ್ಬರು ಪ್ರೀತಿ ಮಾಡ್ತವ್ರೆ, ನಮ್ಗಾಕಬೇಕು, ಹೋಗೋಣ ಬಾ. ಈ ಥರ ಎಲ್ಲ ನಡೀತಾ ಇದ್ದ, ಇದು ಹಿಂಗೆ ಬಿಡಬಾರ್ದು. ಅದು ಸೆಕೆಂಡ್ ಅವ್ರ ಅಮ್ಮ ಕಾಲೇಜಿಗೆ ಕಳಿಸಿರೆ, ಇವ್ನು ನೋಡಿದ್ರೆ ಹುಡುಗಿ ಜೊತೆ ಊರೆಲ್ಲ ಸುತ್ತಾನೆ. ಇದು ಹಿಂಗೆ ಬಿಡಬಾರ್ದು, ಸ್ವರಾಜಮ್ಮಂಗೆ ಹೋಗಿ ಹೇಳಬೇಕು. ಡಿಯರ್, ನಾನೇನೋ ಒಂದು ಕೇಳ್ತೀನಿ, ಹೇಳ್ತೀಯಾ? ಏನು ಹೇಳಿ? ಯಾವ ಪರಿಸ್ಥಿತಿಲೂ ನನ್ನನ್ನು ಕೈ ಬಿಡಲ್ಲ ತಾನೆ? ಆಕಾಶ ಕೆಳಗಡೆ ಬಿದ್ರು, ಭೂಮಿ ಬಾಯಿ ಬಿಟ್ರು, ನಾನು ನಿನ್ನ ಕೈ ಬಿಡಲ್ಲ. ಅಪ್ಪ, ಇಷ್ಟೊತ್ತು ಕೈ ಬಿಡಲ್ಲ ಅಂತ ಹೇಳಿ ಕೇವಲ ತೆಂಗಿನ ಮಟ್ಟೆ ಬಿಟ್ಟಿದ್ದಕ್ಕೆ ಕೈ ಬಿಟ್ಟೆ. ಅಯ್ಯೋ, ಬಾ ಹೋಗೋಣ. ಸ್ವರಾಜಮ್ಮ, 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 ಯಾಕೆ ಏನಾಯ್ತಮ್ಮ ಹಿಂಗೆ ಓಡ್ ಬರ್ತಾ ಇದೆಯಾ? ಯಾಕಮ್ಮ ಏನಾಯ್ತು ಹೇಳಿ. ಸ್ವರಾಜಮ್ಮ, ನಿನ್ನ ಮಗ ಗಾಡಿ ಒಳಗೆ ಯಾವುದೋ ಹುಡುಗಿ ಜೊತೆ ಓದ್ತಾ ಇದ್ದ, ನಾನು ನೋಡಿದೆ. ಹೌದಾ? ಬೇರೆ ಯಾರನ್ನೇ ನೋಡಿದೆ ನಮ್ಮ ಮಗನೆಲ್ಲ? ಇಲ್ಲ ಸ್ವರಾಜಮ್ಮ, ನಿನ್ನ ಮಗನ್ನೇ ನಾನು ನೋಡಿದೆ. ಹೌದಾ? ನನ್ನ ಮಗ ಎಲ್ಲ ಬೇರೆ ಯಾರ ನೋಡಿದ್ಯಾ?
ಇಲ್ಲ ಸರೋಜಮ್ಮ, ಕಣ್ಣಾರ ನಾನು ನೋಡಿದೆ ನಿನ್ನ ಮಗನ್ನ. ಬರಲಿ ನನ್ನ ಮಗ ಮನೆಗೆ ಮಾಡ್ತಾನ. ಏನಮ್ಮ ಆಯಿತು? ಏಯ್ ನಿಂತ್ಕೊಳ್ಳೋ. ಅಕ್ಕಮ್ಮ, ಎಲ್ಲ ಹೋಗಿದ್ದೆ? ಕಾಲೇಜ್ಗೆ ಹೋಗಿದ್ನಮ್ಮ. ಹುಡುಗಿ ಯಾರೋ? ಯಾವ ಹುಡುಗಿ? ಬೈಕಲ್ಲಿ ಊರೆಲ್ಲ ಸುತ್ತಾಡ್ತಲ್ಲ ಅದೇ ಹುಡುಗಿ. ಯಾರು ಇಲ್ವಲ್ಲ. ತಂದೆಯದ ಮಗ ಅಂತ ಪ್ರೀತಿಯಿಂದ ಸಾಕಿದೆ, ಮುಸ್ರೆ ತಿಕ್ಕದೆ, ಬಟ್ಟೆ ಒಗದೆ, ಮರ್ಯಾದನೂ ಇಲ್ಲ, ಬೆಲೆನೂ ಇಲ್ಲ. ನೀನು ಕೇಳಿದ್ದೆಲ್ಲ ಕೊಡಿಸ್ದೆ, ಕಷ್ಟಪಟ್ಟು ಸಾಕಿದೆ, ಇದನ್ನೇ ಕೊಟ್ಟದ್ದು ಬೆಲೆ. ಹೌದು, ಹಾಗೆ ಮಾಡೋದು. ಏನಿವಾಗ ನಾನು ಅವಳನ್ನೇ ಲವ್ ಮಾಡೋದು, ನಾನು ಅವಳನ್ನೇ ಮದುವೆ ಆಗೋದು, ಅದನ್ನು ಕೇಳಕ್ಕೆ ನೀನ್ಯಾರು? ಮಗ ಅಂತ ಪ್ರೀತಿ ಮಾಡೋದಕ್ಕೆ ಒಳ್ಳೆ ಬೆಲೆ ಕೊಟ್ಟಪ್ಪ, ಸಾರ್ಥಕ ಆಗೋಯ್ತು. ನನ್ನ ಹೊಟ್ಟೆ ಎಷ್ಟು ಉರಿಸ್ತೀವೋ. ಕಣ್ಣು ಮುಂದೆ ಇರಬೇಡ, ಮನೆ ಬಿಟ್ಟು ಆಚೆ ಹೋಗು. ಹೋಗ್ತೀನಿ ಬಿಡು, ನನಗೆ ಅವಳೇ ಮುಖ್ಯ. ಫ್ರೆಂಡ್ ಬಂದು ನೋಡಿ. ಸರಿ ಬಾರೆ, ಹೋಗಿ ಮಾತಾಡ್ಸ್ಕೊಂಡು ಬರೋಣ. ನಾನು ಬರಲ್ಲ, ನೀನೇ ಹೋಗಿ ಮಾತಾಡ್ಸ್ಕೊಂಬ. ಸರಿ, ನೀನು ಇಲ್ಲೇ ಇರು, ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಹಾಯ್ ರಾಹುಲ್. ಹಾಯ್ ಮಮತಾ. ಪರವಾಗಿಲ್ಲ, ಈ ಹುಡುಗ ತುಂಬ ರಿಚ್ ಅನಿಸುತ್ತೆ. ಅವನಿಗಿಂತ ಈ ಹುಡುಗನ್ನ ಲವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವನ ಹತ್ರ ಏನೂ ಇಲ್ಲ, ಅವನ್ನ ಲವ್ ಮಾಡಿ ಮದುವೆ ಆದರೆ ನನ್ನ ಲೈಫ್ ಸೆಟಲ್ ಆಗಲ್ಲ. ಈ ಹುಡುಗನ ಹತ್ರ ಎಲ್ಲ ಇದೆ. ಈ ಹುಡುಗನ ನಾನು ಲವ್ ಮಾಡಿ ಮದುವೆ ಆಗೋದಾದರೆ ನನ್ನ ಲೈಫ್ ಸೆಟ್ಲ್ ಆಗಬಹುದು. ಯಾಕೆ, ಏನಾಯಿತು? ಹಾಂ, ಏನೂ ಇಲ್ಲ. ಸಾಕು ನಿಲ್ಸೋ ನಿನ್ನ ಆ್ಯಕ್ಟಿಂಗ್. ಏನೋ ಹೇಳ್ಬೇಕನ್ನಿಸ್ತಿದೆ ಎಲ್ಲ. ಹ್ಞೂ ಹೇಳಿ. ಹೆಂಗೆ ಹೇಳೋದು ಗುರು, ಫಸ್ಟ್ ಟೈಮ್ ಬೇರೆ, ಅಯ್ಯೋ ಒಂಥರ ಆಯ್ತೈತಿ. ಯಾಕೆ, ಏನಾಯಿತು? ಏನೋ ಹೇಳಬೇಕು ಅಂತಿದ್ರಿ. ನೀನೇನು ಹೇಳಬೇಕು ಅಂದ್ಕೊಂಡಿದ್ಯಾ ನನಗೆ ಚೆನ್ನಾಗಿ ಗೊತ್ತು. ಒಂದು ನಿಮಿಷ ಇರಿ, ಹೋಗಿ ಬರ್ತೀನಿ. ಈಗ ಶುರು ಆಗುತ್ತೆ ನನ್ನ ಅಸಲಿ ಆಟ, ನೋಡ್ತಾ ಇರು. ನೀವಂದರೆ ನಂಗೆ ತುಂಬ ಇಷ್ಟ. ಒಂದು ನಿಮಿಷ. ಐ ಲವ್ ಯು.
ಐ ಲವ್ ಯು ಟು. ಫೋನ್ ಬಂತು, ಒಂದು ನಿಮಿಷ ಇರಿ, ಬರ್ತೀನಿ. ಹಲೋ. ಹೆಲೋ. ಯಾರವನು? ಅವನಿಗೂ ನಿನಗೂ ಏನು ಸಂಬಂಧ? ಹೌದು, ಅವನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಏನಿವಾಗ? ಹಾಗಾದರೆ ನಾನು ಬೇಡವಾ? ನಿನ್ನ ಹತ್ರ ಏನಿದೆ? ಹಣ ಇದೆಯಾ? ಆಸ್ತಿ ಇದೆಯಾ? ಏನಿದೆ ನಿನ್ನ ಹತ್ರ? ನನ್ನ ಚೆನ್ನಾಗಿ ನೋಡ್ಕೊಂತೀಯ ಅಂತ ಏನು ಗ್ಯಾರಂಟಿ? ಪ್ಲೀಸ್ ಕಣೆ, ನಾನು ಅರ್ಥ ಮಾಡ್ಕೊ. ನೀನು ಇಲ್ಲದೆ ನಾನು ಇರೋಕ್ಕೆ ಆಗಲ್ಲ. ಬೇಡ, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೊ. ಹೆಂಗೋ ನನ್ನ ಬಿಟ್ಟೋದ್ರೆ ಸಾಕಪ್ಪ. ಹಲೋ 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 ಹಲೋ. The subscriber is currently switched off. Please try after some time. ಇವಳು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವಳೆ. ಸರಿ ಆಯಿತು, ಹೋಗೋಣ ಬನ್ನಿ. ಯೇಸು ಕ್ರಿಸ್ತನ ಪ್ರೀತಿ ಎಂದು ಬದಲಾಗದು. ಯೇಸು ಕ್ರಿಸ್ತನ ನಿತ್ಯ ಕೃಪೆಯ ಎಂದು ಮರೆಯಾಗದು. ಯೇಸು ಕ್ರಿಸ್ತನ ನಿತ್ಯ ಕೃಪೆಯ ಎಂದು ಮರೆಯಾಗದು. ಯೇಸು ಕ್ರಿಸ್ತನ ಪ್ರೀತಿ ನಿನ್ ದ್ರೋಹದಿಂದ ಯೇಸು ಗಾಯಗೊಂಡರು.
ತಗ್ಗಿಸಿದ ಯೇಸು ಕ್ರಿಸ್ತನ ಪ್ರೀತಿ ಎಂದು ಬದಲಾಗದು. ಯೇಸು ಕ್ರಿಸ್ತನ ನಿತ್ಯ ಕೃಪೆಯ ಎಂದು ಮರೆಯಾಗದು. ಯೇಸು ಕ್ರಿಸ್ತನ ನಿತ್ಯ ಕೃಪೆಯ ಎಂದು ಮರೆಯಾಗದು. ಯೇಸು ಕ್ರಿಸ್ತನ ಪ್ರೀತಿ ಎಲ್ಲದಕ್ಕೂ ಸಾಯುವಂಥದ್ದೇ ತೀರ್ಮಾನ ಅಲ್ಲ. ನಮ್ಮನ್ನು ಪ್ರೀತಿ ಮಾಡಿ ಯೇಸು ಸ್ವಾಮಿ ಪ್ರೀತಿ ಮಾಡಲಿಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ನಮಗಾಗಿ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ಬೈಬಲಲ್ಲಿ ಹೇಳ್ತದೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳಿ ಮತ್ತೆ ಬರೆದು ಸುವಾರ್ತೆಯಲ್ಲಿ ಹೇಳ್ತದೆ. ನೋಡಪ್ಪ, ಸಾಯೋದ್ರಿಂದ ಎಲ್ಲ ಕಾರ್ಯಗಳು ಅಳಿದು ಹೋಗಲ್ಲ. ಅದರಿಂದ ಸಾಯುವುದೇ ತೀರ್ಮಾನ ಅಲ್ಲ. ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿನ ನಂಬು. ನಿನಗೆ ಕಳೆದು ಹೋಗಿರ್ತಕ್ಕಂಥ ಎಲ್ಲ ಸಮಾಧಾನಗಳನ್ನು ದೇವರು ಕೊಡ್ತಾನೆ, ಆಶೀರ್ವಾದಗಳನ್ನು ಮಾಡ್ತಾರೆ. ಯಾವುದಕ್ಕೂ ಚಿಂತೆ ಮಾಡಬೇಡ. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬಹಳ ಮುಖ್ಯವಾದಂಥದ್ದು. ಈ ಲೋಕಕ್ಕೆ ನಮಗಾಗಿ ತನ್ನ ರಾಜ್ಯವನ್ನೇ ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾರೆ. ಅದರಿಂದ ಯೇಸು ಸ್ವಾಮಿ ವಿಶ್ವಾಸ ಮಾಡು. ನೀವು ಸಾಯುವಂಥದ್ದು ತೀರ್ಮಾನ ಅಲ್ಲ. ನಡಿ, ನಾನು ನಿನ್ನ ಸಭೆಗೆ ಕರ್ಕೊಂಡು ಹೋಗ್ತೀನಿ, ಚರ್ಚಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಹೋಗೋಣ. ಯೇಸು ಬಾಧೆ ಪಟ್ಟರು ನಿನಗಾಗಿಯೇ ವಧಿಸಲ್ಪಟ್ಟ. ನಿನ್ನನ್ನು ಹೆಚ್ಚಿಸಲು ತನ್ನನ್ನು ತಗ್ಗಿಸಿದ. ನಿನಗಾಗಿಯೇ ವಧಿಸಲ್ಪಟ್ಟ. ನಿನ್ನನ್ನು ಹೆಚ್ಚಿಸಲು ತನ್ನನ್ನು ತಗ್ಗಿಸಿದ. ನಿನ್ನನ್ನು ಹೆಚ್ಚಿಸಲು ತನ್ನನ್ನು ತಗ್ಗಿಸಿದ. ಯೇಸು ಕ್ರಿಸ್ತನ ಪ್ರೀತಿ ಬಹಳವಾಗಿ ಪ್ರೀತಿಸುವಂತ ನಮ್ಮ ಸ್ವರ್ಗೀಯ ತಂದೆಯಾದ ಶುಭವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರ ರವಿಯನ್ನ ನಿನ್ನ ಕರ್ತವ್ಯ ಸಮರ್ಪಣೆ ಮಾಡುತ್ತೇನೆ. ಮಗನನ್ನ ಆಶೀರ್ವಾದ ಮಾಡಿ ದೇವರೇ, ಈ ಮಗನು ಕ್ರಿಸ್ತನಿಗಾಗಿ ಜೀವಿಸುವಂತೆ ಇವತ್ತು ಅರಿಕೆ ಮಾಡಿ ಒಪ್ಪಿಸಿಕೊಟ್ಟಿರುವ ಪ್ರಕಾರವಾಗಿ ಈ ಮಗನ ದೇವರೇ ಎಲ್ಲ ಕಾರ್ಯಗಳಲ್ಲಿಯೂ ಅಭಿವೃದ್ಧಿಗೊಳಿಸಬೇಕಾದ ಸ್ತೋತ್ರ. ಮಗನಿಗೆ ವಿಶ್ವಾಸ ಮಾಡಿದ್ದಾರೆ, ಆರೈಕೆಯನ್ನು ಮಾಡಿದ್ದಾರೆ. ಕರ್ತನಾದ ದೇವರಿಗೆ ಆಶೀರ್ವಾದ ಮಾಡಿ ಬಲಪಡಿಸಬೇಕಾದ ಮಗನ ಈ ಲೋಕಕ್ಕೆ ಜೀವಿಸುವಂತೆ ಹಾಕಿ ನಿನ್ನ ಮಾರ್ಗದಲ್ಲಿ ಜೀವಿಸುವಂತೆ, ನಿನ್ನ ಕಾರ್ಯಗಳಲ್ಲಿ ಜೀವಿಸುವಂತೆ ಈ ಮಗನಿಗೆ ಜ್ಞಾನಗಳನ್ನು ದಯಪಾಲಿಸಿಕೊಡಬೇಕಾದ ಸ್ತೋತ್ರ. ತುಂಬಿಸು, ಕುಟುಂಬವನ್ನು ಆಶೀರ್ವದಿಸು, ಬಲಪಡಿಸಬೇಕಾದ ಸ್ತೋತ್ರ. ಈ ಮಗನ ಪ್ರಾಣ, ಆತ್ಮ, ಶರೀರ ನಿನ್ನ ಕರ್ತವ್ಯ ಸಮರ್ಪಣೆ ಮಾಡುತ್ತೇವೆ. ನೀನೇ ಅವರೇ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಸರ್. ಸರೋಜಮ್ಮವ್ರೆ, ನಿಮ್ಮ ಮಗ ಸಿಕ್ಕಿದ್ನಾ? ಸಿಕ್ಕಿದ್ದಪ್ಪ. ನಮಸ್ಕಾರ ಸರ್. ನಮಸ್ಕಾರ, ಕುತ್ಕೊಳ್ಳಪ್ಪ. ರವಿ, ಎಲ್ಲಿಗೆ ಹೋಗಿದ್ದಪ್ಪ ಇಷ್ಟು ದಿವಸ? ಸರ್, ಅದು ನೀವು ಫೋನ್ ಮಾಡಿದ್ದೆ ನಾನು. ಹೌದು, ಮಾಡಿದ್ರಿ. ಸರ್,
ನಮ್ಮ ರವಿ ಕಾಲೇಜಲ್ಲಿ ಒಂದು ಹುಡುಗಿನ ಪ್ರೀತಿ ಮಾಡತ್ತಲ್ಲ ಸರ್, ಅವಳು ನಮ್ಮ ರವಿನ ತುಂಬ ಪ್ರೀತಿ ಮಾಡ್ತಾರಂತ ಸರ್. ಹೌದಾ? ಯಾರ ರವಿ ಆ ಹುಡುಗಿ? ಸರ್ ನಮ್ಮ ಕ್ಲಾಸ್ ಮಮತಾ ಸರ್. ಅದೇ ಹುಡುಗಿ ಸರ್ ನಮ್ಮ ಹುಡುಗನ ಪ್ರೀತಿ ಮಾಡಿರೋದು. ಆ ಹುಡುಗಿ ನಮ್ಮ ಹುಡುಗನ ಬಿಟ್ಟು ಇನ್ನೊಬ್ಬನ ಪ್ರೀತಿ ಮಾಡ್ತಾ ಇದ್ದಲ್ಲ ಸರ್. ಅವನ ಹತ್ರ ಬೆಳ್ಳಿ, ಚಿನ್ನ, ಒಡವೆ, ಮನೆ ಎಲ್ಲ ನೋಡ್ಕೊಂಡು ಅವಳು ಪ್ರೀತಿ ಮಾಡ್ಕೊಂಡು ಹೋಗವಳೆ. ಈಗಿನ ಕಾಲದಲ್ಲಿ ಹುಡುಗಿರು ಹೆಂಗಂಗೆ ಇರ್ತಾರಂತ ಯಾರಿಗೂ ಗೊತ್ತಾಗಲ್ಲ ಕಣಮ್ಮ. ಸರ್ ಹುಡುಗಿಗೋಸ್ಕರ ಇವನು ಸಾಯಕ್ಕೆ ಹೋಗಿದ್ದ. ಯಾಕ ರವಿ, ನಿನ್ನ ಇಷ್ಟಪಡ್ತಿರೋ ಹುಡುಗಿಗೋಸ್ಕರ ನಿನ್ನ ಜೀವನನೇ ತ್ಯಾಗ ಮಾಡ್ಕೊಂಡಿದ್ಯಲ್ಲೋ? ಇಲ್ಲ ಕಣ ರವಿ, ನಿಮ್ಮ ತಾಯಿ ಚಿಕ್ಕ ವಯಸ್ಸಿಂದ ನಿನ್ನ ಸಾಕಿ ಸಲಿಗೆ ಮುಸ್ರೆ ತಿಕ್ಕಿ ಇಷ್ಟು ಮಟ್ಟಿಗೆ ತಂದು ನೀನು ಓದಿಸ್ತವ್ರಲ್ಲ, ನೀನು ಸತ್ತೋದ್ರೆ ಅವ್ರಿಗೆ ಯಾರೋ ದಿಕ್ಕು. ಆಮೇಲೆ ಏನಾಯ್ತಮ್ಮ? ಊರ ಪಕ್ಕದಲ್ಲಿ ಒಂದು ಆಸರೆಗಿರೋ ಚರ್ಚ್ ಇದೆ. ಪಾಸ್ಟ್ರು ಪ್ರಾರ್ಥನೆ ಮಾಡುವಾಗ ನನ್ನ ಮಗ ಸಾಯೋದು ದರ್ಶನ ಕೊಟ್ಟಿದ್ರಂತೆ. ಆಗ ನನ್ನ ಮಗನ್ನ ಅಲ್ಲಿ ಹೋಗಿ ಪಾಸ್ಟ್ರು ಕಾಪಾಡೋರು. ಹೌದಾ ರವಿ, ನೋಡ್ದೇನಪ್ಪ, ಯೇಸು ಸ್ವಾಮಿ ನಿನ್ನ ಜೀವನದಲ್ಲಿ ಎಷ್ಟು ದೊಡ್ಡ ಅದ್ಭುತ ಮಾಡವ್ರೆ. ಹೌದು ಸರ್, ಮಾಡೋರೆ, ಅವರೇ ನಿಜವಾದ ದೇವರು. ನಿಮಗೆ ಎಷ್ಟೊಂದು ಸರಿ ಹೇಳಿದೆ ಆ ಯೇಸು ಸ್ವಾಮಿನ ನಂಬಿ ಅಂತ, ನೀವು ನಂಬಲಿಲ್ಲ. ಈಗಲಾದರೂ ಆ ಯೇಸು ಸ್ವಾಮಿನ ನಂಬಿ ವಾರ ಚರ್ಚಿಗೆ ಬನ್ನಿ, ನಿಮಗೆ ಒಳ್ಳೆಯದಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಸರ್, ಯೇಸು ಸ್ವಾಮಿನೇ ಇನ್ನು ಮುಂದೆ ನಾನು ನಂಬ್ತೀನಿ. ಅವರೇ ನನಗೆ ಜೀವನ, ನಾನು ಅವ್ರಿಗೋಸ್ಕರನೇ ಬಾಳ್ತೀನಿ. ಸರಿಯಪ್ಪ, ನೀನೇನಿದೆ ಸತ್ಯ, ಅದರಂತೆ ಜೀವಿಸು, ಅದರಂತೆ ನಡೆ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಹೋಗಿ ಬನ್ನಿಯಪ್ಪ. ಹೋಗಿ ಬರ್ತೀನಮ್ಮ. ಹೋಗಿ ಬನ್ನಿ ಸರ್, ದೇವರೊಳಗೆ ಮಾಡಿ. ಸರಿ. ಯೇಸು ಕ್ರಿಸ್ತನ ಪ್ರೀತಿ ಎಂದು ಬದಲಾಗದು. ಯೇಸು ಕ್ರಿಸ್ತನ ನಿತ್ಯ ಕೃಪೆಯ ಎಂದು ಮರೆಯಾಗದು. ಯೇಸು ಕ್ರಿಸ್ತನ ನಿತ್ಯ ಕೃಪೆಯ ಎಂದು ಮರೆಯಾಗದು. ಯೇಸು ಕ್ರಿಸ್ತನ ಪ್ರೀತಿ ನಿದ್ರೋಹದಿಂದ ಯೇಸು ಗಾಯಗೊಂಡರು, ನಿನ್ನ ಕ್ರಮದಿಂದ ಯೇಸು ಬಾಧೆ ಪಟ್ಟರು.